ಗುರು ನಿಮ್ಗೆ ಗೊತ್ತಾ ನಾನು ಎಲ್ಲಿದ್ದೀನಿ ಅಂತ? ಇವತ್ತು ನಾನಿದ್ದೀನಿ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರದಲ್ಲಿ. ಅಷ್ಟಕ್ಕೂ ಈ ದೇವಸ್ಥಾನದ ವಿಶೇಷ ಏನು ನಿಮ್ಗೆ ಗೊತ್ತಾ? ನಾವು ಈ ದೇವಸ್ಥಾನದ ಇತಿಹಾಸನ ನೋಡಕ್ ಹೋದ್ರೆ, ಈ ಸ್ಥಳದಲ್ಲಿ ನೆಲೆಸಿರುವಂಥ ಕೌಮಾಸುರನೆಂಬ ರಾಕ್ಷಸ ಏನು ಮಾಡ್ತಾನೆ, ಶಿವನಿಂದ ಒಂದು ವರನ ಪಡ್ಕೊತಾನೆ. ತದನಂತರ ಕಾಲಾನುಕ್ರಮೇಣ ಏನಾಗುತ್ತೆ ಅಂದರೆ, ಆ ಕೌಮಾಸುರ ಇದನ್ನು ಕೆಟ್ಟ ಕೆಲಸಗಳಿಗೆ ಬಳಸ್ಕೊತಾ ಇರ್ತಾನೆ. ಇದನ್ನು ಅರಿತಂಥ ಪಾರ್ವತಿ ದೇವಿ ಅವನ್ನ ಮೂಕನಾಗುವಂತೆ ಮಾಡಿ ಅವನ್ನ ಸಂಹಾರನ ಮಾಡ್ತಾಳೆ. ಆವಾಗಿಂದ ಈ ದೇವಸ್ಥಾನಕ್ಕೆ ಕೊಲ್ಲೂರು ಮೂಕಾಂಬಿಕಾ ಅಂತ ಹೆಸರು ಬಂತು. ಆ ಮೂಕಾಂಬಿಕೆಯ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ಬನ್ನಿ ಯಾವ ರೀತಿ ಇದೆ ತೋರಿಸ್ತೀನಿ. ಈ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನನ ಶಂಕರಾಚಾರ್ಯರು ನಿರ್ಮಿಸಿದ್ದಾರೆ. ಇದು ಒಂದು ಮಹಿಳಾ ಪ್ರಧಾನವಾದಂಥ ದೇವಸ್ಥಾನ. ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. ಆ ದೇವಸ್ಥಾನಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನೀವೇನಾದರೂ ಈ ಸಿಗಂದೂರು, ಈ ಚೌಡೇಶ್ವರಿ ದೇವಸ್ಥಾನಕ್ಕೆ ಏನಾದ್ರು ಬಂದಿದ್ರೆ, ಆ ಸೈಡಿಂದ ಇದು ಸ್ವಲ್ಪನೇ ದೂರ, ಒಂದು 30-40 ಕಿಲೋಮೀಟರ್ಗಳ ಅಂತರದಲ್ಲೇ ಇರುವಂಥ ಈ ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನ ಮಾಡಿ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ವೆಂಟ ರೆಡಿನಾ? ವೆಂಟ ದರ್ಶನ ಮಾಡೋಕ್ಕೆ ರೆಡಿ ಗೈಸ್, ನಡ್ರಿ ಇವಾಗ ಒಳಗಡೆ ಹೋಗೋಣ. ಇವಾಗ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫೋನು ಏನೂ ಮಾಡೋಂಗಿಲ್ಲ. ಬೈಕ್ ಇಲ್ಲಿಗೆ ತಗೊಂಡು ಹಾಕ್ಬೋದು ಗೈಸ್. ನೋಡ್ಕೊಂಬಿಡ್ರಿ ಎಂಥ ಜಾಗದಲ್ಲಿ ಇದ್ದೀವಿ. ಖುಷಿ ಆಯ್ತದೆ ದೇವಸ್ಥಾನದ ಒಳಗೆ ಹೋಗೋಕೆ. ಇವಾಗ ಒಳಗಡೆ ಹೋಗಿ ಸಿಗ್ತೀವಿ ಗೈಸ್. ಮೂರು ಗಂಟೆಗೆ ಓಪನ್ ಆಯಿತು. ಆವಾಗಲಿಂದ ಓಪನ್ ಆಗಿರಲಿಲ್ಲ. ಇವಾಗ ಒಳಗೆ ಎಂಟ್ರಿ ಆಯ್ತಿದ್ದೀವಿ ಗೈಸ್. ಒಳಗಡೆ ನೋಡಿ ಅಯ್ಯಪ್ಪ ಸ್ವಾಮಿನ ಐತೆ, ಮತ್ತೆ ಅಲ್ಲಿ ಹೋಮ ಎಲ್ಲ ಮಾಡ್ತಾವ್ರೆ. ಎಲ್ಲ ಗೈಸ್ ಫೈನಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದು, ದೇವ್ರ ದರ್ಶನವಂತೂ ಅದ್ಭುತವಾಗಾಯಿತು. ಯಾಕೆ ಹೇಳ್ತೀರಾ? ಆಮೇಲೆ ಇಲ್ಲಿ ಇನ್ನೊಂದು ರೂಲ್ಸ್ ಏನಪ್ಪ ಅಂದರೆ, ದೇವಸ್ಥಾನದ ಒಳಗಡೆ ಆಗಲಿ, ದೇವಸ್ಥಾನದ ಗರ್ಭಗುಡಿ ಆಗಲಿ ಯಾವುದೇ ರೀತಿಯಾದಂಥ ವೀಡಿಯೋನ ಮಾಡೋಂಗಿಲ್ಲ. ಅದು ಸ್ಟ್ರಿಕ್ಟ್ಲಿ ರೂಲ್ಸ್ ಇದೆ. ಮತ್ತು ಅದು ಕಾಯ್ದೆ ಬೇರೆ ಇದೆ ಗೈಸ್. ಇದ್ರೊಳಗಡೆ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ನಿಮಗೆ. ಯಾವುದೇ ರೀತಿಯಾದಂಥ ವೀಡಿಯೋ ಮಾಡೋಂಗಿಲ್ಲ. ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋವಂಥ ಕೆಲಸನ ಮಾಡ್ತೀನಿ, ಯಾವ ರೀತಿ ಇತ್ತು ಒಳಗಡೆ ಅನ್ನೋದನ್ನ. ಮೊದಲಿಗೆ ಇದು ನಾವು ನಿಂತಿರುವ ಸ್ಥಳ ಬಂದು, ಇದು ದೇವಸ್ಥಾನದ ಮುಂಭಾಗ ಮುಖ್ಯ ದ್ವಾರ. ತದನಂತರ ಇದರಿಂದ ಒಳಗೆ ಹೋದರೆ ದೇವಾಲಯದ ಬಾಗಿಲು ಸಿಗುತ್ತದೆ. ನಂತರ ಒಳಗೆ ಪ್ರವೇಶಿಸಿದರೆ ನೇರವಾಗಿ ಅಮ್ಮನ ದರ್ಶನವನ್ನು ಮಾಡಬಹುದು. ದರ್ಶನ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿದ ನಂತರ ಅಲ್ಲಿ ಅನೇಕ ದೇವರುಗಳ ದೇವಾಲಯವನ್ನು ನೋಡಬಹುದು. ತದನಂತರ ಕೈಯನ್ನು ಮುಗಿದುಕೊಂಡು ಆಚೆ ಬರಬಹುದು. ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ, ನಿಮಗೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಸಿಗೋದು ಡೌಟು. ನೀವೇನು ಮಾಡಿ ಅಂದರೆ, ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಬೇಜಾನ್ ಬಸ್ ಸಿಗುತ್ತೆ. ಅದಲ್ಲದೆ ನೀವೇನಾದರೂ ಹುಬ್ಳಿ ಅಂತೀನಿ ಗೈಸ್, ಯಾವ್ದು ಹೇಳಿ, ಗೋಕರ್ಣ, ಮುರುಡೇಶ್ವರ ಈ ಸೈಡಿಗೆ ಬಂದರೆ ಕೊಲ್ಲೂರು ಮೂಕಾಂಬಿಕೆಗೆ ಈಸಿ ಬಸ್ ಸಿಗುತ್ತೆ. ಸಿಗಂದೂರು ಚೌಡೇಶ್ವರಿಗೆ ಬಂದರೆ ಈಸಿ ಬಸ್ ಸಿಗುತ್ತೆ. ನೀವು ಆರಾಮ್ಸೆ ಇಲ್ಲಿಗೆ ಬರ್ಬೋದು. ಅದಲ್ಲದೆ ಟ್ರೈನ್ ಆಪ್ಷನ್ ಇದೆ. ನೀವೇನಾದರೂ ಬಂದು ಉಡುಪಿಲಿ ಇಳ್ಕೊಂಡ್ರೆ, ಇದು ಉಡುಪಿ ಜಿಲ್ಲೆಗೆ ಸೇರೋದ್ರಿಂದ ಇಲ್ಲಿಂದ ಬಸ್ಸು ಈಸಿ ಅವೈಲೇಬಲ್ ಇರುತ್ತೆ. ನೀವು ಆರಾಮ್ಸೆ ಈ ದೇವಸ್ಥಾನಕ್ಕೆ ಬರ್ಬೋದು. ಓಕೆ ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ